ನಮಸ್ಕಾರ ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ವಿಜಯಪುರ ಜಿಲ್ಲಾ ಪ್ರತಿನಿಧಿ ಅಶೋಕ್ ಕಡಳಿ. ಇವತ್ತು ವಿಜಯಪುರ ನಗರದಲ್ಲಿ ನಿರ್ಮಾಣವಾಗಿರುವ ಕೋಟಿ ಬೆಲೆಯ ವಾಣಿಜ್ಯ ಸಂಕೀರ್ಣ ಉದ್ಘಾಟನೆಯಾಗದೆ ಹಾಳಾಗ್ತಾ ಇರುವ ಕುರಿತು ನಿಮ್ಮ ಮುಂದೆ ಒಂದು ಸ್ಟೋರಿನ ತರ್ತಾ ಇದ್ದೀನಿ. ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಗೋವಿಂದ ಕಾರಜೋಳ ಅವರು DCM ಅಷ್ಟೇ ಅಲ್ಲ PWD ಇಲಾಖೆಯ ಸಚಿವರಾಗಿದ್ದರು. 3.5 ಕೋಟಿ ರೂಪಾಯಿಯನ್ನು SC ಅನುದಾನದ ಹಣದಲ್ಲಿ ನೀಡಿ ಈ ಒಂದು ಕಟ್ಟಡ ನಿರ್ಮಾಣವಾಗಿದೆ. 2022ರಲ್ಲಿ ಈ ಕಟ್ಟಡ ನಿರ್ಮಾಣವಾಗಿದ್ದು ಇದಕ್ಕೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವಾಣಿಜ್ಯ ಸಂಕೀರ್ಣ ಅಂತ ಹೆಸರು ಕೂಡ ಇಡಲಾಗಿದೆ. ಆದರೆ ನಿರ್ಮಾಣವಾಗಿ 4 ರಿಂದ 5 ವರ್ಷ ಆಗ್ತಾ ಬಂದರೂ ಸಹ ಇನ್ನೂ ಕೂಡ ಉದ್ಘಾಟನೆಯ ಭಾಗ್ಯ ಈ ಒಂದು ಕಟ್ಟಡಕ್ಕೆ ಅಂದರೆ ವಾಣಿಜ್ಯ ಸಂಕೀರ್ಣಕ್ಕೆ ಬಂದಿಲ್ಲ. ಇದಕ್ಕೆ ಮುಖ್ಯ ಕಾರಣ ಏನಂತಂದರೆ ಇಡೀ ಒಂದು ವಾಣಿಜ್ಯ ಸಂಕೀರ್ಣದಲ್ಲಿ ಒಟ್ಟು 45 ಮಳಿಗೆಗಳನ್ನು ನಿರ್ಮಾಣ ಮಾಡಲಾಗಿದೆ. ಸುಸಜ್ಜಿತವಾದ ರೀತಿಯಲ್ಲಿ ಅತ್ಯುತ್ತಮವಾದ ಕಾಮಗಾರಿ ಕೂಡ ಆಗಿದೆ. ಉತ್ತಮವಾದ ಮಳಿಗೆ ಕೂಡ ಈಗ ವ್ಯಾಪಾರ ವಹಿವಾಟಕ್ಕೆ ಸಿದ್ಧವಾಗಿದ್ದಾವೆ. ಆದರೆ ಇನ್ನೂವರೆಗೆ ಉದ್ಘಾಟನೆ ಆಗಿಲ್ಲ. ಯಾಕೆ ಉದ್ಘಾಟನೆ ಆಗಿಲ್ಲ ಅಂತಂದರೆ ಈ ಒಂದು ವಾಣಿಜ್ಯ ಸಂಕೀರ್ಣದಲ್ಲಿ ಇರ್ತಕ್ಕಂಥ 45 ಮಳಿಗೆಗಳನ್ನು SC ಸಮುದಾಯದವರಿಗೆ ಮಾತ್ರ ನೀಡಬೇಕನ್ನೋ ಒಂದು ಷರತ್ತು ಈ ಒಂದು ವಾಣಿಜ್ಯ ಸಂಕೀರ್ಣಕ್ಕಿದೆ. ಇದ್ರ ಜೊತೆಗೆ ಈಗಾಗಲೇ ಈ ಕಟ್ಟಡವನ್ನು ಏನು ಮಹಾನಗರ ಪಾಲಿಕೆಯ ಸುಪರ್ದಿಗೆ ನೀಡಲಾಗಿದೆ. ಆದರೆ ಈ ಮಳಿಗೆಗಳನ್ನು ಹರಾಜುಗಳ ಮುಖಾಂತರ ಏನು ಕೊಡೋಕ್ಕೆ ಈಗ 2 ರಿಂದ 3 ಬಾರಿ ಪ್ರಯತ್ನ ಮಾಡಲಾಗಿದ್ದರೂ ಸಹ SC ಸಮುದಾಯದ ವ್ಯಾಪಾರ ವಹಿವಾಟು ಮಾಡುವ ಜನರು ಮುಂದೆ ಬರ್ತಾ ಇಲ್ಲ. ಇದಕ್ಕೆ ಮುಖ್ಯ ಕಾರಣ ಏನಂತಂದರೆ ಒಂದು ಮಳಿಗೆಗೆ ಕನಿಷ್ಠ 18,000 ರೂಪಾಯಿ ಮತ್ತು ಗರಿಷ್ಠ 27,000 ರೂಪಾಯಿಗೂ ಅಧಿಕ ಹಣವನ್ನು ಬಾಡಿಗೆ ನಿಗದಿ ಮಾಡಿದ್ದಾರೆ. ಇಷ್ಟು ಬಾಡಿಗೆ ಹಣವನ್ನು ಕೊಟ್ಟು ನಾವು ವ್ಯಾಪಾರ ವಹಿವಾಟು ಹೇಗೆ ಮಾಡಬೇಕು, ನಮ್ಮ ಕುಟುಂಬವನ್ನು ಹೇಗೆ ನಡೆಸಬೇಕು ಅನ್ನೋ ಆತಂಕವನ್ನು SC ಸಮುದಾಯದ ಏನು ಜನರು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಾವು ಬಾಡಿಗೆ ಹೆಚ್ಚಾಗಿರೋ ಕಾರಣದಿಂದನೇ ನಾವು ಈ ಬಿಡ್ಡಲ್ಲಿ ಭಾಗವಹಿಸ್ತಾ ಇಲ್ಲ ಅನ್ನೋ ಆತಂಕವನ್ನು ಕಳವಳವನ್ನು ಕೂಡ ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಅವರ ಬೇಡಿಕೆ ಏನಂತಂದರೆ ಇಲ್ಲಿ 45 ಮಳಿಗೆಗಳಿದ್ದಾವೆ. ಈ ಒಂದು ಪ್ರದೇಶ ಅದು ಜನ ನಿಬಿಡವಾದಂಥ ಮಾರುಕಟ್ಟೆ ಪ್ರದೇಶ ಅಲ್ಲ, ನಗರ ಭಾಗದಿಂದ ತುಸು ದೂರ ಹೊರಗಡೆ ಇದೆ. ಈ ಭಾಗದಲ್ಲಿ ನಿರೀಕ್ಷೆಯಷ್ಟು ವ್ಯಾಪಾರ ವಹಿವಾಟು ಆಗೋದಿಲ್ಲ. ಆ ಕಾರಣದಿಂದ ನಾವು ಬಾಡಿಗೆಯನ್ನು ಕೊಡೋಕ್ಕೆ ಅಂದರೆ ಈಗ ನಿಗದಿ ಮಾಡಿರ್ತಕ್ಕಂಥ 18 ರಿಂದ 27,000 ರೂಪಾಯಿ ಬಾಡಿಗೆಯನ್ನು ನಾವು ಕೊಡೋಕ್ಕಾಗೋದಿಲ್ಲ. ಆ ಕಾರಣದಿಂದ ಸರ್ಕಾರ ಬಾಡಿಗೆ ದರವನ್ನು ಕಡಿಮೆ ಮಾಡಬೇಕು ಅನ್ನೋ ಒಂದು ಮನವಿಯನ್ನು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಕೂಡ ಸದಸ್ಯರು ಬಾಡಿಗೆ ಕಡಿಮೆ ಮಾಡಬೇಕಂಥೇಳಿ ಒಂದು ಟರವನ್ನು ಪಾಸ್ ಮಾಡಿ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಸರ್ಕಾರ ಆ ಮನವಿಯನ್ನು ಪುರಸ್ಕರಿಸಿ ಇಲ್ಲಿ ಬಾಡಿಗೆಯನ್ನು ಕಡಿಮೆ ಮಾಡಿದರೆ ಈ ನಿರ್ಮಾಣ ಮಾಡಿದ ಏನು ಸಂಕೀರ್ಣಕ್ಕೆ ಒಂದು ಬೆಲೆ ಬರುತ್ತೆ ಮತ್ತು ಅದು ಸದುಪಯೋಗ ಆಗುತ್ತೆ ಅನ್ನೋ ಒಂದು ಸದಾಭಿಪ್ರಾಯವನ್ನು ಈ ಸಮುದಾಯದ ಜನರು ಮಾಡ್ತಾ ಇದ್ದಾರೆ. ಸದ್ಯ ಇದು ಪಾಳು ಬಿದ್ದಂಥ ಸ್ಥಿತಿಗೆ ತಲುಪ್ತಾ ಇದೆ. ಇಲ್ಲಿ ಪ್ರತಿನಿತ್ಯ ಬಂದಾಗಿರೋ ಕಾರಣದಿಂದ ಇಲ್ಲಿ ರಾತ್ರಿ ಆದರೆ ಸಾಕು ಕಿಡಿಗೇಡಿಗಳ ಗುಂಪುಗಳು ಬಂದು ಇಲ್ಲಿ ಸಲ್ಲದ ಕೃತ್ಯವನ್ನು ಮಾಡ್ತಾರೆ, ಮದ್ಯ ಸೇವಿಸ್ತಾ ಕೊಡ್ತಾರೆ, ಇತರ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೂ ಕೂಡ ಕಡಿವಾಣ ಹಾಕಬೇಕು. ಈ ಒಂದು ಏನು ವಾಣಿಜ್ಯ ಸಂಕೀರ್ಣ ಇದೆ ಇದು ಉದ್ಘಾಟನೆ ಆದರೆ ಕೂಡ ಇದಕ್ಕೂ ಸಹ ಕಡಿವಾಣ ಬೀಳತ್ತೆ ಅನ್ನೋ ಮಾತು ಸ್ಥಳೀಯರದ್ದು. ಸರ್ಕಾರ ಈ ನಿಟ್ಟಿನಲ್ಲಿ ಈ ಮಳಿಗೆಗೆ ನಿಗದಿ ಮಾಡಿದಂಥ ಬಾಡಿಗೆಯನ್ನು ಕಡಿಮೆ ಮಾಡುತ್ತಾ ಎನ್ನುವುದನ್ನು ಈ ಒಂದು ಕಾದು ನೋಡುವಂಥ ಪರಿಸ್ಥಿತಿ ಇಲ್ಲಿ ಉಂಟಾಗಿದೆ.